ವರ್ಷಕ್ಕೊಮ್ಮೆ ಬರೀ ಒಂದು ದಿನ ಮಾತ್ರ ದರ್ಶನ ನೀಡುವ ಶಕ್ತಿ ದೇವತೆ ಆಕೆ. ಆ ದೇವಿಯನ್ನ ನೋಡ್ಬೇಕಂದ್ರೆ 6000 ಅಡಿ ಬೆಟ್ಟವನ್ನ ಹತ್ತಬೇಕು. ಕಲ್ಲು ಮುಳ್ಳಿನ ದಾರಿಯಲ್ಲಿ ಜಾರ್ತಾ ಇದ್ದ ಮಣ್ಣಿನಲ್ಲಿ ಸಾಗಿ ದೇವಿಯನ್ನ ಭಕ್ತರು ಕಣ್ತುಂಬಿಕೊಂಡ್ರು. ಭಕ್ತರ ಸುನಾಮಿಯಿಂದ ಇವತ್ತು ದೇವಿರಮ್ಮನ ಬೆಟ್ಟವೇ ಮುಚ್ಚಿ ಹೋಗಿತ್ತು. ಅಬ್ಬಬ್ಬ, ಇಡೀ ಬೆಟ್ಟವೇ ಭಕ್ತರಿಂದ ಆವೃತವಾಗಿದೆ. ಸವಾಲಿನ ದಾರಿಯಲ್ಲಿ ಭಕ್ತ ಸಾಗರವೇ ಕಾಣಿಸ್ತಾ ಇದೆ. ಕಡಿದಾದ ಬೆಟ್ಟ, ಜಾರುತ್ತಿರುವ ನೆಲ, ಕಲ್ಲು ಮುಳ್ಳುಗಳ ದಾರಿಯಲ್ಲಿ ಬೆಟ್ಟವನ್ನ ಏರುತ್ತಿದ್ದಾರೆ. ದೇವಿರಮ್ಮನ ದರ್ಶನಕ್ಕಾಗಿ ರೋಚಕ ದಾರಿಯನ್ನ ಏರುತ್ತಿದ್ದಾರೆ. ಹೌದು, ಸಾವಿರಾರು ಜನರು ಸವಾಲಿನ ಬೆಟ್ಟವನ್ನ ಏರ್ತಾ ಇರೋದು ದೇವಿರಮ್ಮನ ದರ್ಶನಕ್ಕಾಗಿ. ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವ ಶಕ್ತಿ ದೇವತೆ ದೇವಿರಮ್ಮನ ಗರ್ಭಗುಡಿ ಇವತ್ತು ತೆರೆದಿತ್ತು. ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿಯ ಬೆಂಡಿಗ ದೇವಿರಮ್ಮನ ಬೆಟ್ಟದಲ್ಲಿರುವ ದೇವಿ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಆಗಮಿಸಿದ್ರು. 6000 ಅಡಿ ಎತ್ತರದ ಬೆಟ್ಟವನ್ನ ಏರಿ ದೇವಿಯನ್ನ ಕಣ್ತುಂಬಿಕೊಂಡ್ರು. ಇದೇ ಮೊದಲ ಬಾರಿಗೆ 2 ದಿನ ದೇವಿಯನ್ನ ದರ್ಶನ ಪಡೆಯಲಿಕ್ಕೆ ಜಿಲ್ಲಾಡಳಿತ ಮತ್ತು ದೇವಸ್ಥಾನ ಆಡಳಿತ ಮಂಡಳಿ ಒಂದು ಅನುಮತಿಯನ್ನ ನೀಡಿರುವಂತದ್ದು ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ. ಇದು 6000 ಅಡಿಗಳ ಎತ್ತರದಲ್ಲಿರುವಂತಹ ಬೆಟ್ಟ. ಈ ಬೆಟ್ಟದಲ್ಲಿ ದುರ್ಗಮ ಹಾದಿಗಳನ್ನ ಸಾಗಿ ದೇವಿಯ ದರ್ಶನವನ್ನು ಪಡಿಬೇಕು. ಇದು ವರ್ಷದಲ್ಲಿ ಒಮ್ಮೆ ಮಾತ್ರ ದೇವಿ ತನ್ನ ದರ್ಶನವನ್ನ ಭಾಗ್ಯವನ್ನ ಈ ಭಕ್ತರಿಗೆ ಕರುಣಿಸ್ತಾಳೆ. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು, ಬೆಳಗ್ಗೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಅಂದ್ಹಾಗೆ ದೀಪಾವಳಿ ಹಬ್ಬದ ಹಿಂದಿನ ದಿನ ಮಾತ್ರ ದೇವಿರಮ್ಮನ ದರ್ಶನ ದೊರೆಯುತ್ತೆ. ದೇವಿಯ ದರ್ಶನಕ್ಕಾಗಿ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿದ್ರು. ನಿನ್ನೆ ಧಾರಾಕಾರ ಮಳೆ ಸುರಿದಿತ್ತು. ಇಷ್ಟಾದ್ರೂ ಜಾರುತ್ತಿದ್ದ ಬೆಟ್ಟದ ಮಣ್ಣಿನಲ್ಲಿ ಹೆಜ್ಜೆ ಹಾಕ್ತಾ ಕಡಿದಾದ ಬೆಟ್ಟ ಏರಿದ್ರು. ಕೋಲಿನ ಸಹಾಯದಿಂದ ನಡೆಯುತ್ತಾ ಕೂತು ನಿಂತು ನಿಟ್ಟುಸಿರು ಬಿಡ್ತಾ ಬೆಟ್ಟವನ್ನ ಹತ್ತಿ ದೇವಿ ದರ್ಶನ ಪಡೆದ್ರು. ಇಷ್ಟೆಲ್ಲ ಜನ ಬರ್ತಾ ಇದ್ದಾರೆ ಅಂದರೆ ತಾಯಿದೇನೋ ಶಕ್ತಿ ಇದ್ದೇ ಇರುತ್ತಲ್ವಾ. ಯಾರು ಇಷ್ಟೊಂದು ಕಷ್ಟದಿಂದ ಬರ್ತಾ ಇದೀವಿ ಅಂದರೆ ಆ ತಾಯಿನ ಯಾವಾಗ ನೋಡ್ತೀವಿ ಅವಾಗೆ ನಮಗೆ ಸುಸ್ತೆಲ್ಲ ಆಯಾಸೆಲ್ಲ ಕಡಿಮೆ ಆಗುತ್ತೆ. ಅದರಿಂದ ಒಳ್ಳೇದಾಗುತ್ತೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಇದ್ರ ಪರವಾಗಿ ಕೇಳ್ಕೊತೀನಿ. ಭಕ್ತರ ಹಿತದೃಷ್ಟಿಯಿಂದ ಜಿಲ್ಲಾಡಳಿತ ಹಾಗೂ ದೇವಸ್ಥಾನ ಆಡಳಿತ ಮಂಡಳಿ ಇಂದು ಮತ್ತು ನಾಳೆ ದೇವಿರಮ್ಮನ ದರ್ಶನಕ್ಕೆ ಅವಕಾಶ ಕಲ್ಪಿಸಿದೆ. ಬೆಟ್ಟದಲ್ಲಿ 10ಕ್ಕೂ ಹೆಚ್ಚು ಕಡೆ ರೋಪ್ ಅಳವಡಿಕೆ ಮಾಡಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ, ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಂದು 60,000ಕ್ಕೂ ಅಧಿಕ ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ. ನಾಳೆಯೂ ಸಾವಿರಾರು ಭಕ್ತರು ದೇವಿ ದರ್ಶನಕ್ಕೆ ಆಗಮಿಸುವ ನಿರೀಕ್ಷೆ ಇದೆ. ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.